ಹರಿ ಓಂ ನಮಸ್ಕಾರ. ಇವತ್ತೊಂದು ಉಂಡೆ ಪಕೋಡ ಮಾಡೋಣ ಸ್ನ್ಯಾಕ್ಗೋಸ್ಕರ. ಸಂಜೆ ಕಾಫಿ ಟೀ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಒಂದು 150 ಗ್ರಾಮ್ನಷ್ಟು ಮೈದಾ ಹಿಟ್ಟು ಒಂದು ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು, ಒಂದು ಟೇಬಲ್ ಸ್ಪೂನ್ನಷ್ಟು ಗೋಡಂಬಿ, ಒಂದು ಚೂರು ಪುಟಾಣಿ, ಒಂದು ಸ್ವಲ್ಪ ಕಡಲೆ, ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಇರಬಹುದು, 2 ಸೇರಿ. ಹಾಗೆ ಉಪ್ಪು, ಒಂದು 3 ಹಸಿಮೆಣಸು, ಈರುಳ್ಳಿ, ಕರಿಲಿಕ್ಕೆ ಎಣ್ಣೆ, ಕೊತ್ತಂಬರಿ, ಕರಿಬೇವು, ಬಿಳಿ ಎಳ್ಳು ಮತ್ತು ಓಮವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚೂರು ಶುಂಠಿಯನ್ನು, ಒಂದು 1/4 ಇಂಚು ಶುಂಠಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶೇಂಗಾ ಬೀಜ ಮತ್ತು ಪುಟಾಣಿಯನ್ನು ನಾವು ಮಿಕ್ಸಿಯಲ್ಲಿ ದರಿಯಾಗಿ ಪುಡಿ ಮಾಡ್ಕೊಂಡು ಪಲ್ಸ್ ಮಾಡೆಲ್ ಹಾಕಿ ಮಾಡಿಕೊಟ್ರಾಯ್ತು. ಈಗ ಇದನ್ನು ದರಿಯಾಗಿ ಮಾಡ್ಕೊಂಡಿದ್ದೀವಿ. ಹಿಟ್ಟೇನಾಗಿಲ್ಲ, ದರಿ ಇದೆ. ಇದು ಮಿಶ್ರಣ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ, ಹಿಟ್ಟಿನ ಜೊತೆಯಲ್ಲಿ. ಈಗ ನೀವು ಅಕ್ಕಿ ಹಿಟ್ಟನ್ನು ದೊಡ್ಡ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ನೀಟಾಗಿ ನಾವು ಮಿಶ್ರಣ ಮಾಡ್ಕೊಳ್ಳೋಣ. ಪೂರ್ತಿ ಮಿಕ್ಸ್ ಆಗಬೇಕಿದೆ. ಎಲ್ಲ ಕಡೆಗೂ ಅದು ಎಣ್ಣೆ ತಾಗಬೇಕು, ಪ್ರತಿ ಹಿಟ್ಟಿನ ಕಣಕ್ಕೂ ಎಣ್ಣೆ ತಾಗಬೇಕು. ಹಾಗೆ ಮಾಡೋಣ. ಒಂದು ಕಡೆ ನಾವು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾವು ಪಲ್ಸ್ ಮೋಡಲ್ಲಿ ಮಾಡ್ಕೊಂಡಂತಹ ಶೇಂಗಾ ಬೀಜ ಹಾಗೂ ಗೋಡಂಬಿ ಹಾಗೂ ಪುಟಾಣಿ ಪುಡಿ, ಬಿಳಿ ಎಳ್ಳು ಒಂದು ಅರ್ಧ ಚಮಚ, ಓಂಕಾಳು ಅರ್ಧ ಚಮಚ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಶ್ರ ಮಾಡ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಸೋಣ. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ. ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ.
ಈ ಸಂದರ್ಭದಲ್ಲಿ ನಾವು ಉಪ್ಪು ಬೇಕಾದ್ರೆ ನೋಡಿಕೊಂಡು ಸರಿ ಮಾಡ್ಕೋಬೋದು. ನಾನು ಕೈ ತೊಳ್ಕೊಂಡು ಇವುಗಳನ್ನು ಉಂಡೆ ಮಾಡ್ಕೊಳ್ತೀನಿ. ಇವನ್ನೆಲ್ಲ ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಪಕೋಡದಲ್ಲಿ ಹಾಗಾಗಿ ಹದ್ದು ತೆಗಿತೀವಿ ನಾವು, ಹೀಗೆ ಎತ್ತಿ ಹಾಕ್ತೀವಿ. ಮತ್ತು ಅದರಲ್ಲಿ ಕಡಲೆ ಹಿಟ್ಟಿರುತ್ತೆ, ಇದರಲ್ಲಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿದೆ. ಕೈಯನ್ನು ಒತ್ತೆ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಂಡು ಕಾದಿದೆ ಈಗ. ಸ್ವಲ್ಪನೇ ಹಾಕ್ಕೊಂಡು ಕರ್ಕೊಳ್ಳೋಣ. ತುಂಬ ದೊಡ್ಡ ಉರಿ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಉರಿ ಇರಲಿ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ನಾವು ಇನ್ನೊಂದು ಕಡೆ ಹಾಕೋಣ. ಇದಕ್ಕೆ ಎಲ್ಲವನ್ನು ಹಾಕಿರೋದ್ರೆ ಇದಕ್ಕೆ ನಮಗೇನು ಬೇಕು ಅಂತ ಇಲ್ಲ, ಚಟ್ನಿ ಆಗಲಿ ಸಾಸ್ ಆಗಲಿ ಏನೂ ಬೇಕು ಅಂತ ಇಲ್ಲ. ಇನ್ನು ಕೆಲವರಿಗೆ ಎಲ್ಲರಿಗೂ ಸ್ವಲ್ಪ ಚಟ್ನಿ ಅಥವಾ ಸಾಸ್ ತೊಗೊಂಡು ಅಭ್ಯಾಸ ಇರುತ್ತೆ, ಅಂಥವ್ರು ಬೇಕಾದ್ರೆ ಅದಕ್ಕೆ ಬಳಸ್ಕೋಬೋದು. ಸೊ ನಾವು ಕೇವಲ ಹೀಗೆ ತಿನ್ನುವ ಅಭ್ಯಾಸ ಇರೋದ್ರಿಂದ ಹೀಗೆ ಇಷ್ಟೇ ಮಾಡ್ತೀವಿ ನಾನು. ಈಗ ಈ ಬಣ್ಣ ಮಾಡಿ ನಾವು ಇದನ್ನು ತೆಗಿಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಮತ್ತೊಂದು ಒಬ್ಬೆ ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಟೀ ಜೊತೆಗೆ ಉಂಡೆ ಪಕೋಡ.
ಬಿಸಿ ಬಿಸಿ ಟೀ ಜೊತೆಗೆ ಪಕೋಡ.